ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಅವರು ಬಳಲ್ತಾ ಇದ್ರು. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಅವರು ರಿಯಾಕ್ಟ್ ಮಾಡ್ತಾ ಇದ್ರು ಎಲ್ಲ ಟ್ರೀಟ್ಮೆಂಟ್ಗೆ. ಅನ್ಫಾರ್ಚುನೇಟ್ಲಿ ಈಗ ವಿಧಿವಶರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕಳೆದ 3 ದಿನಗಳಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಕಳೆದ ರಾತ್ರಿ ಆರೋಗ್ಯದಲ್ಲಿ ಭಾರೀ ಏರುಪೇರಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರು. ಚಿಕಿತ್ಸೆಗೆ ಫಲಿಸದೆ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಈಗ ವಿಧಿವಶರಾಗಿದ್ದಾರೆ. ಕಳೆದ 3 ದಿನಗಳಿಂದ ಚಿಕಿತ್ಸೆಯನ್ನ ಪಡಿತಾ ಇದ್ದಂಥ ಚೆನ್ನಮ್ಮ ಅವರು ಸರಿಯಾಗಿ ಸ್ಪಂದಿಸ್ತಾ ಇದ್ರು ಟ್ರೀಟ್ಮೆಂಟ್ಗೆ. ಬಟ್ ಈಗ ಅರ್ಧ ಗಂಟೆ ಹಿಂದೆ ಯಾವುದೇ ಟ್ರೀಟ್ಮೆಂಟ್ಗೆ ಅವರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇತ್ತು. ನಮ್ಮ ಪ್ರತಿನಿಧಿ ಮಣಿಪಾಲ್ ಆಸ್ಪತ್ರೆಯಿಂದ ಅಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ರು. ಗಂಭೀರವಾಗ್ತಾ ಇದೆ ಪರಿಸ್ಥಿತಿ ಅಂತ ಹೇಳ್ತಾ ಇದ್ರು. ಇಮಿಡಿಯೇಟ್ ಆಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಬಂದರು. ಆ ನೇರ ದೃಶ್ಯಗಳನ್ನು ನೋಡಿದ್ವಿ ನಮ್ಮ ಸ್ಕ್ರೀನ್ ಮೇಲೆ. ಅದಾದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದರು. ಸೊ ಹಾಗಾಗಿ ಒಂದು ಅರ್ಥ ಆಗ್ತಾ ಇತ್ತು ಗಂಭೀರವಾದಂಥ ಪರಿಸ್ಥಿತಿ ಇದೆ ಅಂತ. ಈಗ ಕ್ಲಾರಿಫಿಕೇಶನ್ ಕೂಡ ಸಿಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ವಿಧಿವಶದ ಸುದ್ದಿಯನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ ಪೊಲೀಸರ ನಿಯೋಜನೆ ಆಗ್ತಾ ಇತ್ತು ಅಲ್ಲ, ಏನೇನು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಯಾರೆಲ್ಲ ಬರ್ತಾ ಇದ್ದಾರೆ? ಅರುಣ್, ಪ್ರಮುಖವಾಗಿ ಕಳೆದ 4 ದಿನಗಳಿಂದಲೂ ಕೂಡ ದೇವೇಗೌಡರ ಧರ್ಮಪತ್ನಿ ಆಗಿರುವಂತಹ ಚೆನ್ನಮ್ಮರವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಅವರಿಗೆ ಕಫ ಜಾಸ್ತಿ ಇತ್ತು, ಮತ್ತೆ ಉಸಿರಾಟದ ಸಮಸ್ಯೆ ಕೂಡ ಇತ್ತು. ಈ ನಿಟ್ಟಿನಲ್ಲಿ ಅವರನ್ನ ಆಸ್ಪತ್ರೆಗೆ ಅಂದ್ರೆ ಅವ್ರನ್ನ ಕೂಡಲೇ ಮಣಿಪಾಲ್ ಆಸ್ಪತ್ರೆ ಶಿಫ್ಟ್ ಮಾಡಿ ಹೆಚ್ಚಿನ ಒಂದು ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇತ್ತು. ನಿನ್ನೆ ಅವರಿಗೆ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ ಇತ್ತು. ಆನಂತರ ಬೆಳಿಗ್ಗೆ ಸ್ವಲ್ಪ ಅಂದ್ರೆ ಅವ್ರ ಡಾಕ್ಟರ್ ಕೂಡ ಅಂದ್ರೆ ಸತ್ಯನಾರಾಯಣ ರಾವ್ ಅವರು ಕೂಡ ಮಾತನಾಡಿ ಸ್ವಲ್ಪ ರಿಕವರಿ ಅವರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ಸಂಜೆ ಅವರ ಕಂಡೀಷನ್ ಏನಿದೆ, ಕಾರ್ಡಿಯಕ್ ಅರೆಸ್ಟ್ ಆಗಿ ಅವರು ಸಂಜೆ 4 ಗಂಟೆಯ ವೇಳೆಯಲ್ಲಿ ಅವರು ಏನು ಮೃತಪಟ್ಟಿರುವಂತ ಬಗ್ಗೆ ಆಸ್ಪತ್ರೆ ಮೂಲಗಳ ಮಾಹಿತಿಯಿಂದ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಅಧಿಕೃತವಾಗಿ ಇನ್ನು ಕೆಲವೇ ಹೊತ್ತಲ್ಲಿ ಅವರ ಕುಟುಂಬಸ್ಥರು ಅಂದ್ರೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ಅವರ ಕುಟುಂಬಸ್ಥರಿಂದ ಕೆಲವು ಹೊತ್ತಲ್ಲಿ ಅವರ ಅಧಿಕೃತವಾಗಿ ಮಾಹಿತಿಯನ್ನ ಕೊಡ್ತಾರೆ. ಈಗ ಆಸ್ಪತ್ರೆ ಮೂಲಗಳ ಮಾಹಿತಿ ಪ್ರಕಾರವಾಗಿ ಕಾರ್ಡಿಯಕ್ ಅರೆಸ್ಟ್ ಆಗಿ ಅವರು ನಿಧನ ಹೊಂದಿರುವಂತ ಬಗ್ಗೆ ಈಗಷ್ಟೇ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಈಗ ಪ್ರಮುಖವಾಗಿ ಬಹುತೇಕವಾಗಿ ಇವತ್ತು ಮಧ್ಯರಾತ್ರಿ ಅಂದ್ರೆ ಸುಮಾರು ಒಂದು 10 ಗಂಟೆ ಅಥವಾ 8 ಗಂಟೆಯ ವೇಳೆಯಲ್ಲಿ ಅವರನ್ನ ನೇರವಾಗಿ ಆಸ್ಪತ್ರೆಯಿಂದ ಪದ್ಮನಾಭನಗರದ ಅವರ ನಿವಾಸಕ್ಕೆ ಅಲ್ಲಿ ಕೊಂಡೊಯ್ಯಲಿರುವಂತದ್ದು. ಅಲ್ಲಿ ಈಗ ಆಲ್ರೆಡಿ ಪೊಲೀಸರೆಲ್ಲರೂ ಕೂಡ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಹೆಚ್ಚಾಗಿ ರಾಜಕಾರಣಿಗಳು ಎಲ್ಲರೂ ಕೂಡ ಅಲ್ಲಿಗೆ ಬರುವಂತದ್ದು. ಆ ಬಳಿಕ ಅಲ್ಲಿಂದ ನೇರವಾಗಿ ಅಂದ್ರೆ ಬಹುತೇಕವಾಗಿ ನಾಳೆ ಹಾಸನಕ್ಕೆ ತೆಗೆದುಕೊಂಡು ಹೋಗುವಂತ ಬಗ್ಗೆ ಮಾಹಿತಿ ಇದೆ. ಪ್ರಮುಖವಾಗಿ ಇವತ್ತು ಈಗ ಸದ್ಯಕ್ಕೆ ಈಗ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಅವರೆಲ್ಲರೂ ಕೂಡ ಈಗ ಬಂದು ಅಲ್ಲಿ ಅವರನ್ನ ಅಂತಿಮ ದರ್ಶನವನ್ನ ಪಡೆಯುವಂಥದ್ದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ದೇವೇಗೌಡರು ಮನೆಯಲ್ಲಿದ್ರು, ಅವರ ಸ್ಥಿತಿಯನ್ನ ಕಂಡು ನಂತರ ಅವರು ನೇರವಾಗಿ ನಿನ್ನೆ ಅಷ್ಟೇ ಅವರು ಡಯಾಲಿಸಿಸ್ ಅನ್ನ ಮಾಡ್ಕೊಂಡಿದ್ರು. ಇವತ್ತು ಅವರು ಸಂಜೆ ವೇಳೆಯಲ್ಲಿ ಮಾಹಿತಿ ಬಂದಂತ ಹಿನ್ನೆಲೆಯಲ್ಲಿ ಕೂಡಲೇ ಅವರ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ವೈದ್ಯರು ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ವೆಂಟಿಲೇಟರ್ ಅಲ್ಲಿ ಇಟ್ಟಿದ್ರು ಅಂದ್ರೆ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಆಗ್ತಾ ಇದ್ದಾರೆ, ಕಂಡು ಬಿಡುವಂತದ್ದು ಮತ್ತೆ ಬಾಡಿ ರೆಸ್ಪಾನ್ಸ್ ಆಗುವಂತದ್ದು ಆಗ್ತಾ ಇದೆ, ಕೆಲವೊಂದ್ ಕಡೆ ಚೇತರಿಕೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ವೈದ್ಯರು ಕೂಡ ಹೇಳ್ತಾ ಇದ್ರು. ಆದ್ರೆ ಮಧ್ಯಾಹ್ನದ ಬಳಿಕ ಮತ್ತೆ ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿ ಅವರ ಸ್ಥಿತಿಗೆ ಸ್ವಲ್ಪ ಒಂದು ಕ್ರಿಟಿಕಲ್ ಕಂಡೀಷನ್ಗೆ ಹೋಗ್ತಾ ಇದೆ ಅಂತ ಹೇಳಿ ಮತ್ತೆ ವೆಂಟಿಲೇಟರ್ ಅನ್ನ ಕೊಡುವಂತ ಕೆಲಸವನ್ನ ವೈದ್ಯರು ಮಾಡಿದ್ರು. ಡಾಕ್ಟರ್ ಸುನಿಲ್ ಕಾರಂತ್ ಅವರ ಒಂದು ಡಾಕ್ಟರ್ ಟೀಮ್ ಏನಿದೆ, ICU ಎಮರ್ಜೆನ್ಸಿ ವಾರ್ಡ್ ಏನಿದೆ, ಅವರ ಒಂದು ಟೀಮ್ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇತ್ತು. ಮತ್ತೆ ಅವ್ರಿಗೆ ಯಾವುದೇ ರೀತಿಯಂತ BP ಮತ್ತೆ ಯಾವ್ದೆಲ್ಲವೂ ಕೂಡ ಕರೆಕ್ಟ್ ಆಗಿತ್ತು. ಆದ್ರೆ ಕಫ ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಮಾತ್ರ ಜಾಸ್ತಿ ಇತ್ತು. ಹೀಗಾಗಿ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಮತ್ತೆ ಟ್ರೀಟ್ಮೆಂಟ್ ಕೊಡುವ ಹಂತದಲ್ಲಿ ಅವರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗಿರುವಂತದ್ದು, ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ದೇವೇಗೌಡರವರ
ಧರ್ಮಪತ್ನಿಯಾಗಿರುವಂತಹ ಚೆನ್ನಮ್ಮ ಅವರು ಎಲ್ಲೂ ಕೂಡ ರಾಜಕಾರಣದಲ್ಲಿ ಅವರ ಜೊತೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಅವರ ಬೆನ್ನೆಲುಬಾಗಿ ಅವರ ಹಿಂದೆ ನಿಂತ್ಕೊಂಡು ಮನೆಯಲ್ಲಿ ಅವರ ಪ್ರತಿ ಒಂದು ಇದರಲ್ಲೂ ಕೂಡ ರಾಜಕಾರಣದಲ್ಲಿ ಅವ್ರು ಇದ್ದೇ ಇದ್ದಂಥವ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನಿನ್ನೆ ರಾತ್ರಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೊಂಡು ತುಂಬಾ ಭಾವುಕರಾಗಿ, ಮತ್ತೆ HD ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ದೇವರವರನ್ನ ಕಾಪಾಡಬೇಕು, ಶತಮೀರಿ ಪ್ರಯತ್ನವನ್ನ ವೈದ್ಯರು ಮಾಡ್ತಾ ಇದ್ದಾರೆ, ಅವರ ಇನ್ನ ಉಳಿಸ್ಕೊಳ್ಳುವಂತದ್ದು ಅಥವಾ ಅವರ ರಿಕವರಿ ಎಲ್ಲ ದೇವರಿಗೆ ಬಿಟ್ಟದ್ದು ಅನ್ನೋದ್ರ ಬಗ್ಗೆ ಅಂದ್ರೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಯಾಕಂದ್ರೆ ವಯೋಸಹಜವಾಗಿ ಅವರ ಬಾಡಿ ರೆಸ್ಪಾನ್ಸ್ ಆಗುವಂತದ್ದು ತೀರಾ ಕಡಿಮೆ ಅನ್ನೋ ರೀತಿಯಲ್ಲಿ ಕೂಡ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಬೆಳಿಗ್ಗೆ. ಹೀಗಾಗಿ ಅವರ ಟ್ರೀಟ್ಮೆಂಟ್ ಏನಿದೆ ಸ್ವಲ್ಪ ಕೊಡುವಂತ ಹಂತದಲ್ಲಿ ಸಂಜೆ ಅವರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗಿ ಅವರು ನಿಧನ ಹೊಂದಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಎಲ್ಲ ಅಂದ್ರೆ ಪಾರ್ಥಿವ ಮೃತದೇಹವನ್ನ ಅಂದ್ರೆ ಪಾರ್ಥಿವ ಶರೀರವನ್ನ ಅಲ್ಲಿಂದ ಆಸ್ಪತ್ರೆಯಿಂದ ನೇರವಾಗಿ ಈಗ ಮನೆಗೆ ಪದ್ಮನಾಭ ನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಬಹುತೇಕವಾಗಿ ಇವತ್ತು ರಾತ್ರಿಯವರೆಗೂ ಕೂಡ ಪದ್ಮನಾಭ ನಿವಾಸದಲ್ಲೇ ಇಡುವಂತ ಬಗ್ಗೆ ಮಾಹಿತಿ ಇರುವಂತದ್ದು. ಅಲ್ಲೆಲ್ಲ ಅವರ ಕುಟುಂಬಸ್ಥರು ನಂತರ ಎಲ್ಲ ಒಂದು ತೀರ್ಮಾನವನ್ನ ಮಾಡಿಕೊಂಡು ಬಹುತೇಕ ನಾಳೆ ಹಾಸನಕ್ಕೆ ತೆಗೆದುಕೊಂಡು ಹೋಗೋದ್ ಬಗ್ಗೆ ಮಾಹಿತಿ ಇದೆ. ಬಟ್ ಅದೇ ಈಗ ಹಾಸನಕ್ಕೆ ನಾಳೆ ತೆಗೆದುಕೊಂಡು ಹೋಗ್ತಾರ ಅಥವಾ ಏನಾದ್ರು ಬೆಂಗಳೂರಲ್ಲಿ ಎಲ್ಲಾದ್ರೂ ಅಂತಿಮ ದರ್ಶನ ವ್ಯವಸ್ಥೆಗೆ ಏನಾದ್ರು ಪ್ಲಾನ್ ಮಾಡ್ತಾರ, ಇಲ್ಲ ನೇರವಾಗಿ ಹಾಸನ ತೆಗೆದುಕೊಂಡು ಹೋಗ್ತಾನೆ, ಅದ್ರ ಬಗ್ಗೆ ಅವ್ರ ಕುಟುಂಬಸ್ಥರು ನಿರ್ಧಾರ ಮಾಡಬೇಕಾಗಿದೆ. ಈಗ ಬೆಂಗಳೂರಿನ ಅಂದ್ರೆ ದಕ್ಷಿಣ ವಿಭಾಗದ ಪೊಲೀಸರು ಪದ್ಮನಾಭ ನಗರದ ನಿವಾಸದ ಬಳಿ ಹೆಚ್ಚಿನ ಬಂದೋಬಸ್ತನ್ನ ಮಾಡಿದ್ದಾರೆ. ಈಗ ಸಹಜವಾಗಿ ಅವರ ಕುಟುಂಬಸ್ಥರಾಗಿರ್ಬೋದು, ಎಲ್ಲ ರಾಜಕಾರಣಿಗಳೆಲ್ಲರೂ ಕೂಡ ಅಂತಿಮ ದರ್ಶನ ಪಡೆಯುವಂತದ್ದು. ಮತ್ತೆ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರ ಅಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಕೇಂದ್ರದ ರಾಜಕಾರಣಿ ಮುಖಂಡಗಳು ಅಲ್ಲಿ ಸೆಂಟ್ರಲ್ ಬಿಜೆಪಿಯ ಕ್ಯಾಬಿನೆಟ್ ಯಾರಾದ್ರೂ ಮಿನಿಸ್ಟರ್ ಮತ್ತೆ ಅವರೆಲ್ಲರೂ ಕೂಡ ಬರುವಂತ ಸಾಧ್ಯತೆಗಳಿದಾವೆ. ಈ ನಿಟ್ಟಿನಲ್ಲಿ ಪೊಲೀಸರು ಬೇಕಾದಂತ ಬಂದೋಬಸ್ತನ್ನ ಮಾಡ್ಕೊಳ್ತಾ ಇರುವಂತದ್ದು. ಅರುಣ್, ಸದ್ಯಕ್ಕೆ ಈಗ ಕುಟುಂಬಸ್ಥರು ಅಂದ್ರೆ ದೇವೇಗೌಡರು ಕೂಡ ತುಂಬಾ ಭಾವುಕರಾಗಿರುವಂತಹ ಕ್ಷಣ. ಯಾಕಂದ್ರೆ ಅವ್ರಿಗೂ ಕೂಡ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇರುವಂತದ್ದು. ಡಯಾಲಿಸಿಸ್ ದಿನ ಬಿಟ್ಟು ದಿನ ಡಯಾಲಿಸಿಸ್ ಅನ್ನ ಮಾಡಿಸ್ಕೊಳ್ಬೇಕಾಗಿದೆ. ನಿನ್ನೆ ಅಷ್ಟೇ ಅವರು ಡಯಾಲಿಸಿಸ್ ಅನ್ನ ಮಾಡಿಸ್ಕೊಂಡು ಹೋಗಿದ್ರು. ಇವತ್ತಿನ ರಾತ್ರಿವರೆಗೂ ಕೂಡ ಅಲ್ಲೇ ಜೊತೆಯಲ್ಲೇ ಅವರು ಇದ್ದು, ಕುಮಾರಸ್ವಾಮಿ ಅವರಾಗಿರ್ಬೋದು, HD ರೇವಣ್ಣ ಅವರಾಗಿರ್ಬೋದು, ಎಲ್ಲರೂ ಅವರ ಈ ಕುಟುಂಬಸ್ಥರು ಎಲ್ಲರೂ ನಿನ್ನೆ ರಾತ್ರಿ ಎಲ್ಲ ಅವರು ಮನೆಯಲ್ಲೇ ಇದ್ರು. ಆದ್ರೆ ಆಸ್ಪತ್ರೆಯಲ್ಲೇ ಅವರು ಇದ್ದುವಂತದ್ದು. ಆಸ್ಪತ್ರೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಸ್ವಲ್ಪ ರೆಸ್ಪಾನ್ಸ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ಆ ರೀತಿಯಲ್ಲಿ ಮಾತನಾಡಿದ್ರು. ಅಂದ್ರೆ ದೇವರವರನ್ನ ಕಾಪಾಡಬೇಕು, ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಸದ್ಯ ಈ ಸಂಜೆ ಒಂದು ಟ್ರೀಟ್ಮೆಂಟ್ ಹಂತದಲ್ಲಿ